ನಿಮ್ಮ BMI 18.5ಗಿಂತ ಕಡಿಮೆ ಇದ್ದರೆ ಅಂದರೆ ನೀವು ಅಂಡರ್ ವೇಟು, ಲೈಪೋಸಕ್ಷನ್ ಮಾಡ್ತೀನಿ ಇಲ್ಲ, ತೆಗಿಯೋಕ್ಕೆ ಫ್ಯಾಟ್ ಇಲ್ಲವೇ ಇಲ್ಲ. 18.5 to 25 ಲೈಪೋಸಕ್ಷನ್ಗೆ ಬೆಸ್ಟ್ ಕ್ಯಾಂಡಿಡೇಟ್ಸ್. BMI ಮತ್ತು ಲೈಪೋಸಕ್ಷನಲ್ಲಿ ಸಂಬಂಧ ಇದೆಯಾ? BMI ಅಂದರೆ ಏನು? ನಾ ಡಾಕ್ಟರ್ ಅನಿಕೇತ್ ವೆಂಕಟರಾಮ್, ಪ್ಲಾಸ್ಟಿಕ್ ಸರ್ಜನ್ ವೆಂಕಟ್ ಸೆಂಟರ್ ಬ್ಯಾಂಗ್ಳೂರ್. ಇವತ್ತು ನಾವು ಮಾತಾಡೋಣ BMI ಮತ್ತು ಲೈಪೋಸಕ್ಷನ್ ಬಗ್ಗೆ. ಈಗ BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್. ಇದೊಂದು ಕ್ಯಾಲ್ಕುಲೇಷನ್. ಇದು ನಿಮ್ಮದು ವೇಟು ಕಿಲೋಗ್ರಾಮ್ಸಲ್ಲಿ ಡಿವೈಡೆಡ್ ಬೈ ನಿಮ್ಮ ಹೈಟು ಮೀಟರ್ಸಲ್ಲಿ. ಇದರಿಂದ ನಿಮ್ಗೊಂದು ನಂಬರ್ ಸಿಗುತ್ತೆ. ಆ ನಂಬರ್ ನಿಮ್ಗೊಂದು ರಫ್ ಐಡಿಯಾ ಕೊಡುತ್ತೆ ನಿಮ್ದು ಹೆಲ್ತ್ ಹೇಗಿದೆ ಅಂತ. ನೀವು ಅಂಡರ್ ವೇಟ್ ಇದ್ದೀರಾ, ಸರಿಯಾಗಿದ್ದೀರಾ, ಓವರ್ ವೇಟ್ ಇದೆಯಾ ಅಂತ ಒಂದು ಐಡಿಯಾ ಕೊಡುತ್ತೆ. ಇದು ಪರ್ಫೆಕ್ಟ್ ನಂಬರ್ ಅಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಇಟ್ ಇಸ್ ಅ ಗುಡ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ BMI ರೇಂಜಸ್ ಏನು? BMIಲಿ 4 ರೇಂಜ್ ಇರುತ್ತೆ. ಫಸ್ಟ್ ರೇಂಜ್ ಲೆಸ್ ದೆನ್ 18.5. ನಿಮ್ಮ BMI ಲೆಸ್ ದೆನ್ 18.5 ಅಂದರೆ ನೀವು ಅಂಡರ್ ವೇಟ್, ನೀವು ತುಂಬ ಸಣ್ಣಕ್ಕಿದ್ದೀರಾ, ನೀವು ಸ್ವಲ್ಪ ವೇಟ್ ಗೇನ್ ಮಾಡಬೇಕು. ಸೆಕೆಂಡ್ ರೇಂಜು 18.5 to 25. ದಿಸ್ ಈಸ್ ದ ನಾರ್ಮಲ್ ರೇಂಜ್. ಸುಮಾರು ಜನ ಈ ರೇಂಜಲ್ಲಿ ಬರ್ತಾರೆ. ಸೊ ಈ ರೇಂಜಲ್ಲಿ ನಿಮ್ಮ ವೇಟ್ ಮೋರ್ ಆರ್ ಲೆಸ್ ನಿಮ್ಮ ಹೈಟಿಗೆ ಸರಿಗಿದೆ. ತುಂಬ ಜಾಸ್ತಿನೂ ಹೋಗೋದು ಬೇಡ, ತುಂಬ ಕಡಿಮೆನೂ ಹೋಗೋದು ಬೇಡ. ನಂಬರ್ 3 25 to 30. ಇವರು ಓವರ್ ವೇಟ್ ಸ್ವಲ್ಪ ಜಾಸ್ತಿ ಇದೆ ಓವರ್ ಹೈಟಿಗೆ. ಈಗ ಇಲ್ಲಿ ಇದು ಎಕ್ಸಾಕ್ಟಾಗಿ ಪರ್ಫೆಕ್ಟ್ ಆಗಿಲ್ಲ. ಕೆಲವರು ನಾರ್ಮಲ್ ರೇಂಜಲ್ಲಿ 23-24 ಇರ್ಬೋದು, ಬಟ್ ಅವ್ರ ಫ್ಯಾಟ್ ಸ್ವಲ್ಪ ಜಾಸ್ತಿ ಇರ್ಬೋದು, ಯಾಕಂದರೆ ಫ್ಯಾಟ್ಸ್ ತೂಕ ಕಡಿಮೆ. ಸೊ ಅವ್ರು ಸ್ವಲ್ಪ ಫ್ಯಾಟ್ ಲಾಸ್ ಇದ್ರೆ ಒಳ್ಳೆಯದು. ಹಾಗೆ ನೋಡೋಕೆ ಹೋದರೆ ಕೆಲವರು 25 to 30 ಇರ್ಬೋದು, ಓವರ್ ವೇಟ್ ಅಂತ ಬರುತ್ತೆ, ಬಟ್ ಅವ್ರು ಓವರ್ ವೇಟ್ ಅಲ್ಲ, ಅವ್ರು ಮಸ್ಕ್ಯುಲರು, ಬಾಡಿ ಬಿಲ್ಡರ್ಸು. ಸೊ ಮಸಲ್ ಜಾಸ್ತಿ ಇದ್ದಾಗ ಮಸಲ್ದು ತೂಕ ಜಾಸ್ತಿ, ಸೊ BMIನೂ ಸ್ವಲ್ಪ ಜಾಸ್ತಿ ಬರುತ್ತೆ. ಇದೇ ನಾನು ಹೇಳಿದ್ದು, ಈ ನಂಬರ್ ಪರ್ಫೆಕ್ಟ್ ಅಲ್ಲ, ಸ್ವಲ್ಪ ಅನಾಲಿಸಿಸ್ ಮಾಡಬೇಕು. ಫೋರ್ತ್ ರೇಂಜ್ ಅಂದರೆ 30ಗಿಂತ ಜಾಸ್ತಿ. 30ಗಿಂತ ಜಾಸ್ತಿ ಅಂದರೆ ಒಬೀಸು. ಈ ಥರ ಸಿವಿಯರ್ ವೇಟು ಟಿಪಿಕಲಿ ಫ್ಯಾಟಿಂದಾನೇ ಬರುತ್ತೆ. ತುಂಬ ಮಸ್ಕ್ಯುಲರ್ ಮೆನ್ನೂ ಇಷ್ಟು ಲೆವೆಲ್ ಒಬಿಸಿಟಿಗೆ ಹೋಗಲ್ಲ. ಸೊ ಇಫ್ ಯುರ್ ಅಬೌವ್ 30, ನೀವು ಸ್ವಲ್ಪ ವೇಟ್ ಲಾಸ್ ಕನ್ಸಿಡರ್ ಮಾಡಬೇಕು. ಈಗ ಇದಕ್ಕೂ ಲೈಪೋಸಕ್ಷನ್ಗೂ ಸಂಬಂಧ ಏನು? ಲೈಪೋಸಕ್ಷನ್ ಅಂದರೆ ಬಾಡಿ ಶೇಪಿಂಗ್ ಸರ್ಜರಿ. ಚರ್ಮ ಕೆಳಗಡೆ ಏನು ಫ್ಯಾಟ್ ಇರುತ್ತೋ ನಾವು ಸಣ್ಣ ತೂತ್ ಮಾಡಿಬಿಟ್ಟು ಆ ಫ್ಯಾಟ್ನ ತೆಗಿತೀವಿ. ಸೊ ಇದ್ರ ಮುಖ್ಯ ಏನಂದರೆ ಇದು ವೇಟ್ ಲಾಸ್ ಸರ್ಜರಿ ಅಲ್ಲ. ಈ ಆಪರೇಷನಿಂದ ನಿಮ್ಮ ತೂಕ 5-10 ಕಿಲೋ ಕಡಿಮೆ ಆಗೋದು ಸಾಧ್ಯ ಇಲ್ಲ. ಈ ಆಪರೇಷನ್ ಯಾಕೆ ಮಾಡೋದಂದರೆ ಸ್ವಲ್ಪ ಎಕ್ಸ್ಟ್ರಾ ಫ್ಯಾಟ್ ಇದೆ, ಸ್ಟಬ್ಬನ್ ಫ್ಯಾಟ್ ಇದೆ, ಏನು ಮಾಡಿದ್ರು ಹೋಗ್ತಾ ಇಲ್ಲ, ಅದನ್ನ ತೆಗಿಯೋಕ್ಕೆ ಈ ಆಪರೇಷನ್ ಮಾಡ್ಬೋದು. ಸ್ಟಬ್ಬನ್ ಫ್ಯಾಟ್ ಅಂದರೆ ಆ ಫ್ಯಾಟಲ್ಲಿ ಫ್ಯಾಟ್ ಬರ್ನಿಂಗ್ ಹಾರ್ಮೋನ್ಸ್ಗೆ ರಿಸೆಪ್ಟರ್ಸ್ ತುಂಬ ಕಡಿಮೆ. ಸೊ ನೀವು ಎಷ್ಟೇ ಜಿಮ್ಮು ಡಯಟ್ ಎಕ್ಸಸೈಸ್ ಮಾಡಿದ್ರು ಅದು ಲಾಸ್ಟ್ ಫ್ಯಾಟ್ ಹೋಗೋದು. ಆ ಲೆವೆಲ್ ಜಿಮ್ಮು ಡಯಟ್ ಮಾಡೋಕ್ಕೆ ಯಾರಿಗೂ ಅಷ್ಟೊಂದು ಟೈಮ್ ಇರಲ್ಲ. ಅದಕ್ಕೋಸ್ಕರ ಈ ಥರ ವೇಟ್ ಲಾಸ್ ಬರೀ ಬಾಡಿ ಬಿಲ್ಡರ್ಸು, ಫಿಲ್ಮ್ ಆ್ಯಕ್ಟರ್ಸು ವರ್ಕ್ ಮಾಡೋಕ್ಕೆ ಸಾಧ್ಯ. ಈ BMI ರೇಂಜಸ್ ನೋಡೋಣ. ನಿಮ್ಮ BMI 18.5ಗಿಂತ ಕಡಿಮೆ ಇದ್ದರೆ ಅಂದರೆ ನೀವು ಅಂಡರ್ ವೇಟು, ಲೈಪೋಸಕ್ಷನ್ ಮಾಡ್ತೀನಿ ಇಲ್ಲ, ತೆಗಿಯೋಕ್ಕೆ ಫ್ಯಾಟ್ ಇಲ್ಲವೇ ಇಲ್ಲ. 18.5 to 25 ಲೈಪೋಸಕ್ಷನ್ಗೆ ಬೆಸ್ಟ್ ಕ್ಯಾಂಡಿಡೇಟ್ಸ್. ಈಗ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. 18.5 to 25 ನೀವು ನಾರ್ಮಲ್ ಅಂತ ಇದ್ದೀರಿ, ಸೊ ಅವ್ರಿಗೆ ಯಾಕೆ ಲೈಪೋಸಕ್ಷನ್? ಅವ್ರದ್ದು ವೇಟ್ ನಾರ್ಮಲ್ ಇದೆ, ಬಟ್ ನಾನು ಹೇಳ್ದಂಗೆ ಸ್ವಲ್ಪ ಎಕ್ಸ್ಟ್ರಾ ಫ್ಯಾಟ್ ಇರ್ಬೋದು. ನಾವು ಮ್ಯಾರಥಾನ್ ರನ್ನರ್ಸ್ನು ನೋಡಿದ್ದೀವಿ, 42 ಕಿಲೋಮೀಟರ್ಸ್ ಓಡ್ತಾರೆ, ಬಟ್ ಇಲ್ಲಿ ಸ್ವಲ್ಪ ಕೊಬ್ಬಿರುತ್ತೆ, ಏನು ಮಾಡಿದ್ರು ಅದು ಹೋಗಲ್ಲ. ಅವ್ರಿಗೆ ಈ ಥರ ಲೈಪೋಸಕ್ಷನ್ ಮಾಡೋದು ಪರ್ಫೆಕ್ಟ್ ಚಾಯ್ಸು. ಸೊ ಅದರಿಂದ ಒಳ್ಳೆ ಡೆಫಿನಿಷನ್ ಕೊಡ್ಬೋದು, ಬಾಡಿ ಶೇಪಿಂಗ್ ತುಂಬ ಚೆನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ಸ್ಟೇಜು 25 to 30. ಸ್ವಲ್ಪ ಓವರ್ ವೇಟು, ಫುಲ್ ಒಬೀಸ್ ಅಲ್ಲ. ಇವರಲ್ಲೂ ಲೈಪೋಸಕ್ಷನ್ನು ಗುಡ್ ಚಾಯ್ಸ್. ಐಡಿಯಲ್ ಕ್ಯಾಂಡಿಡೇಟ್ಸ್ ಅಲ್ಲ, ಬಟ್ ಗುಡ್ ಕ್ಯಾಂಡಿಡೇಟ್ಸ್. ಯಾಕೆಂದರೆ ಇವರಲ್ಲಿ ನಾವು ತುಂಬ ಬಾಡಿ ಶೇಪಿಂಗು, ತುಂಬ ಸಿಕ್ಸ್ ಪ್ಯಾಕ್ ಥರ ಮಾಡೋಕ್ಕೆ ನೋಡ್ತಾ ಇಲ್ಲ, ಬಟ್ ಸ್ವಲ್ಪ ಬಲ್ಕ್ ಕಡಿಮೆ ಮಾಡಿಬಿಟ್ಟು ಅವ್ರನ್ನ ಹೆಲ್ಪ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಅವರು ಜಿಮ್ಮು ಡಯಟಿಂಗ್ ಜೊತೆ ಲೈಪೋಸಕ್ಷನ್ ಮಾಡಿದಾಗ್ಲೂ ಓವರ್ ಆಲ್ ಆಗಿ ದೇ ಆರ್ ಏಬಲ್ ಟು ಗೆಟ್ ಅ ಬೆಟರ್ ಲೈಫ್ ಸ್ಟೈಲ್. ಸೊ ಅವರು ಒಳ್ಳೆ ಕ್ಯಾಂಡಿಡೇಟ್ಸ್. ಲೆವೆಲ್ 4 ಮೋರ್ ದೆನ್ 30 ಯೂಶ್ವಲಿ ಲೈಪೋಸಕ್ಷನ್ಗೆ ಗುಡ್ ಕ್ಯಾಂಡಿಡೇಟ್ಸ್ ಅಲ್ಲ, ಯಾಕಂದರೆ ಅವ್ರು ತುಂಬ ಒಬೀಸು. ಅಷ್ಟು ಕೊಬ್ಬು ತೆಗೆದ್ರೂ ಇನ್ನೂ ತುಂಬ ಕೊಬ್ಬು ಇರುತ್ತೆ. ಅವ್ರಿಗೆ ಟಿಪಿಕಲಿ ಬೇರಿಯಾಟ್ರಿಕ್ ಸರ್ಜರಿ ಅಂತ ಒಂದು ಆಪರೇಷನ್ ಮಾಡೋದು. ಅದರಲ್ಲಿ ಹೊಟ್ಟೆದ ಒಳಗಡೆ ಕರ್ಲೆಲ್ಲ ರಿಅರೇಂಜ್ ಮಾಡಿಬಿಟ್ಟು ಬಾಡಿ ಕಡಿಮೆ ಫ್ಯಾಟ್ ಅಬ್ಸಾರ್ಬ್ ಮಾಡುತ್ತೆ. ಸೊ ಅದರಿಂದ ವೇಟ್ ಲಾಸ್ ಆಗುತ್ತೆ. ಈಗ ಅದು ಹೇಳ್ಮೇಲೂ ಕೆಲವ್ರಿಗೆ ಮೋರ್ ದೆನ್ 30 ಇದ್ರೂ ಲೈಪೋಸಕ್ಷನ್ ಮಾಡ್ಬೋದು ಕೆಲವು ಪೇಷಂಟ್ಸಲ್ಲಿ. ಯಾರಿಗೆ ತುಂಬ ಮೋಟಿವೇಶನ್ ಇದೆಯೋ, ನಮ್ಮ ಜಿಮ್ಗೂ ಡಯಟಿಂಗ್ ಮಾಡೋಕ್ಕೆ ಆಸೆ ಇದೆ, ನಂಗೆ ದೊಡ್ಡ ಆಪರೇಷನ್ ಮಾಡೋಕ್ಕೆ ಆಸೆ ಇಲ್ಲ, ಬಟ್ ನಂಗೆ ಸ್ವಲ್ಪ ಹೆಲ್ಪ್ ಬೇಕು, ಅವ್ರಿಗೆ ನಾವು ಸ್ವಲ್ಪ ಲೈಪೋಸಕ್ಷನ್ ಮಾಡಿಬಿಟ್ಟು ಅವ್ರು ಸ್ವಲ್ಪ ಬಲ್ಕ್ ಕಡಿಮೆ ಮಾಡಿದ್ರೆ, ಎಷ್ಟು ದೊಡ್ಡದಿದ್ದಾರೋ ಅದು ಸ್ವಲ್ಪ ಕಡಿಮೆ ಮಾಡಿದ್ರೆ ಅವ್ರು ಸ್ವಲ್ಪ ಫ್ರೀ ಆಗ್ತಾರೆ, ಮೊಬಿಲಿಟಿ ಜಾಸ್ತಿ ಆಗುತ್ತೆ. ಈಗ ಥೈಸ್ ದೊಡ್ಡದಿದ್ದಾಗ, ಥೈಸ್ ರಬ್ ಆಗ್ತಾ ಇದ್ದಾಗ ಅದೊಂದು ಇರಿಟೇಷನು, ರನ್ನಿಂಗ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಸ್ವಲ್ಪ ತೆಗ್ಬಿಟ್ಟು ಹೆಲ್ಪ್ ಮಾಡಿದ್ರೆ ಅವ್ರು ಸ್ವಲ್ಪ ರನ್ನಿಂಗ್ ಮಾಡೋಕ್ಕಾದರೆ ಅವ್ರ ವೇಟ್ ಲಾಸ್ ಇನ್ನೂ ಜಾಸ್ತಿ ಆಗುತ್ತೆ.
ಸೊ ಕೆಲವ್ರು ಪೇಷಂಟ್ಸ್ಲಿ ಯಾರು ಚೆನ್ನಾಗಿ ಮೋಟಿವೇಟೆಡ್ ಆಗಿರ್ತಾರೋ ಓವರಲ್ಲೂ ಲೈಪೋಸಕ್ಷನ್ BMI 30ಗಿಂತ ಜಾಸ್ತಿ ಇದ್ರೂ ಮಾಡ್ಬೋದು. ನೀವು ಇದೆಲ್ಲದು ಸ್ವಲ್ಪ ಫೋಟೋಸ್ ನೋಡ್ಬೋದು, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಬಾಟಮ್ ಲೈನ್ ಏನು, ಲೈಪೋಸಕ್ಷನ್ನು ಜೊತೆ ಲೈಫ್ ಸ್ಟೈಲ್ ಚೇಂಜಸ್ಸು ಮುಖ್ಯ. ಲೈಪೋಸಕ್ಷನ್ ಮಾಡಿದ್ರೆ ಎಲ್ಲ ಸರಿಗೆ ಹೋಗುತ್ತೆ, ತಿರ್ಗಾ ಏನು ಯೋಚಿಸದೆ ಬೇಕಾಗಿಲ್ಲ ಅಂತ ಅಲ್ಲ. ನೀವು ಲೈಪೋಸಕ್ಷನ್ ರಿಸಲ್ಟ್ಸ್ನ ಮೇಂಟೈನ್ ಮಾಡಬೇಕು. ಲೈಪೋಸಕ್ಷನಿಂದ ನಿಮ್ಮ ಬಾಡಿ ಹೇಗೆ ಫಂಕ್ಷನ್ ಆಗ್ತಾ ಇದೆಯೋ ಅದು ಚೇಂಜ್ ಆಗ್ತಾ ಇದೆ. ನಿಮ್ಮ ಇಂಟೇಕ್ ಜಾಸ್ತಿ ಇದ್ದರೆ, ನಿಮ್ಮ ಔಟ್ಪುಟ್ ಕಡಿಮೆ ಇದ್ದರೆ, ಕ್ಯಾಲರಿ ಇಂಬ್ಯಾಲೆನ್ಸ್ ಆಗಿಬಿಟ್ಟು ವೇಟ್ ಗೇನ್ ಆಗೇ ಆಗ್ತದೆ. ಸೊ ಲೈಪೋಸಕ್ಷನ್ ಈಸ್ ಪಾರ್ಟ್ ಆಫ್ ದ ಸೊಲ್ಯೂಷನ್. ಅದ್ರ ಜೊತೆ ನೀವು ಜಿಮ್ಮು ಡಯಟಿಂಗ್ ಮಾಡಿಬಿಟ್ಟು ಅವಾಗ ನಿಮಗೆ ಫುಲ್ ಸೊಲ್ಯೂಷನ್ ಸಿಗುತ್ತೆ. ಈ ವಿಡಿಯೋನಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಲೈಪೋಸಕ್ಷನ್ಗೆ ಒಳ್ಳೆ ಕ್ಯಾಂಡಿಡೇಟ್ ಇಲ್ವೋ ಅಂತ ಸ್ವಲ್ಪ ಅರ್ಥ ಆಗಿರ್ಬೋದು. ಡೌಟ್ಸ್ ಇದ್ದರೆ ನಮ್ಮನ್ನ ಕೇಳಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೆಶ್ಚನ್ಸ್ ಬಿಡಿ. ನಮಸ್ತೆ.